ಹಾಯ್, ಎಲ್ರಿಗೂ ಇಂಡಿಯನ್ ಪ್ಯಾಲೆಟ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಾರಿನ ಪುಡಿ ಅಥವಾ ರಸಂ ಪೌಡ್ರನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನೇನಂತ ಒಮ್ಮೆ ನೋಡೋಣ. ಒಣಮೆಣಸಿನ್ಕಾಯಿ, ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೂ ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಧನಿಯಾ, ಜೀರಿಗೆ, ಮೆಂತ್ಯ, ಮೆಣಸು, ಸಾಸಿವೆ, ಇಂಗು, ಹಾಗೆ ಸ್ವಲ್ಪ ಹುರ್ಕೊಳ್ಳೋಕ್ಕೆ ಎಣ್ಣೆ. ಮೊದಲಿಗೆ ಸಾಸಿವೆ ಹುರ್ಕೊಳ್ಳೋಣ. ನಾನಿಲ್ಲಿ 2 ಸ್ಪೂನ್ ಸಾಸಿವೆ ತಗೋತಾ ಇದ್ದೀನಿ. ಸಾಸಿವೆ ನೋಡಿ ಇವಾಗ ಸಿಡಿತಾ ಇದೆ. ಇದಾಗಿದೆ, ಇವಾಗ ತಕ್ಕೊಳ್ಳೋಣ. ಒಂದು ತಟ್ಟೆಗೆ ಹಾಕೊಳ್ಳೋಣ. ಎಲ್ಲ ಪದಾರ್ಥನೂ ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು. ಇವಾಗ ಮೆಂತ್ಯ ಹಾಕೋತಾ ಇದ್ದೀನಿ. ಇದು ಕೂಡ 2 ಸ್ಪೂನ್ ತಗೋತಾ ಇದ್ದೀನಿ. ಈಗ ಮೆಂತ್ಯ ಕೂಡ ಹುರ್ಕೊಂಡಾಗಿದೆ. ಇದನ್ನು ಹಾಕೋತಾ ಇದ್ದೀನಿ ತಟ್ಟೆಗೆ. ಈಗ ಮೆಣಸು ಹುರ್ಕೋತಾ ಇದ್ದೀನಿ. ಇದು ಕೂಡ 2 ಸ್ಪೂನ್ ತಗೊಂಡಿದ್ದೀನಿ. ಈಗ ಮೆಣಸು ಹುರ್ಕೊಂಡಿದ್ದಾಗಿದೆ. ಇದನ್ನು ಈ ತಟ್ಟೆಗೆ ಹಾಕೋತೀನಿ. ಈಗ ಜೀರಿಗೆ ಹಾಕೋತಾ ಇದ್ದೀನಿ. 1ಕ್ಕೆ 4ರಷ್ಟು ಹಾಕೋತಾ ಇದ್ದೀನಿ. ಅಂದರೆ 8 ಸ್ಪೂನು ನಾನು ಜೀರಿಗೆ ತಗೊಂಡಿದ್ದೀನಿ ಇಲ್ಲಿ. ಈ ಪದಾರ್ಥ ಎಲ್ಲ ಅಳತೆಗೆ ತಕ್ಕಂಗೆ ಹಾಕೊಂಡ್ರೆ ರುಚಿಯಾಗಿರತ್ತೆ. ಇವಾಗ ಜೀರಿಗೆ ಕೂಡ ಹುರ್ಕೊಂಡಾಗಿದೆ. ಇದನ್ನು ಕೂಡ ತಟ್ಟೆಗೆ ಹಾಕೋತಾ ಇದ್ದೀನಿ. ಈಗ ಧನಿಯಾ ಹುರ್ಕೋತೀನಿ. ಇದು ಕೂಡ 1:8 ತಗೋತಾ ಇದ್ದೀನಿ. ಅಂದರೆ 16 ಸ್ಪೂನ್ ತಗೋತಾ ಇದ್ದೀನಿ. ಎಲ್ಲಾನು ನಾನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ತುಂಬ ದಿನ ಇಡೋದಾದರೆ ಎಣ್ಣೆ ಹಾಕಿಬಿಟ್ರೆ ತುಂಬ ದಿನ ಇರಲ್ಲ, ಸ್ಮೆಲ್ ಬಂದ್ಬಿಡತ್ತೆ. ಈಗ ಧನಿಯಾ ಕೂಡ ಹುರ್ಕೊಂಡಿದ್ದಾಗಿದೆ. ಇದನ್ನು ನಾನು ಈ ತಟ್ಟೆಗೆ ಹಾಕೋತೀನಿ. ಈಗ ಚೂರು ಎಣ್ಣೆ ಹಾಕ್ಕೊಂಡು ಒಣಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಘಾಟ್ ಆಗಬಾರ್ದು ಅಂತ ನಾನು ಇಲ್ಲಿ ಚೂರು ಎಣ್ಣೆ ಹಾಕೊಂಡು ಹುರ್ಕೋತೀನಿ. ಇಲ್ಲಿ 100 ಗ್ರಾಮ್ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಇದೆ. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ. ಇದನ್ನು ಕೂಡ ಈ ತಟ್ಟೆಗೆ ಹಾಕೊಂಡ್ಬಿಡ್ತಾ ಇದ್ದೀನಿ. ಇವಾಗ ಇನ್ನೊಂದು ಚೂರು ಎಣ್ಣೆ ಹಾಕ್ಕೊಂಡು ಗುಂಟೂರು ಮೆಣಸಿನ್ಕಾಯಿನ ಹುರ್ಕೊಳ್ತೀನಿ. ನಾನಿಲ್ಲಿ ಧನಿಯಾ 16 ಸ್ಪೂನ್ ಆದರೆ ಅದರ 2ರಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಅಂದರೆ 32ರಿಂದ ಹೆಚ್ಚು ಕಮ್ಮಿ 35 ತನಕ ಇದೆ ಅದರಲ್ಲಿ. ಹಾಗೆ ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಒಂದು 1/4 ಭಾಗ. ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿನ ಜಾಸ್ತಿ ಹಾಕೋಬೋದು. ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಹುರ್ಕೊಂಡಿದ್ದಾಗಿದೆ. ಇದನ್ನು ನಾನು ಇವಾಗ ಈ ತಟ್ಟೆಗೆ ಹಾಕೊಂಡ್ಬಿಡ್ತೀನಿ. ಒಂದು ಅರ್ಧ ಟೀ ಚಮಚದಷ್ಟು ಹಿಂಗೆ ಹಾಕೋತಾ ಇದ್ದೀನಿ. ಎಲ್ಲ ಇವಾಗ ತಣ್ಣಗಾಗಿದೆ ಹುರಿದಿರೋದೆಲ್ಲ. ಮೊದಲಿಗೆ ಮೆಣಸಿನ್ಕಾಯಿನ ಪೌಡ್ರ್ ಮಾಡ್ಕೋತೀನಿ ನಾನು. ಇವಾಗ ತರ್ತರಿಯಾಗಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಮಿಕ್ಕಿರೋ ಮೆಣಸಿನ್ಕಾಯಿನೂ ಹಾಕೋತಾ ಇದ್ದೀನಿ. ಈಗ ಇದನ್ನು ಕೂಡ ಹಾಕೋತಾ ಇದ್ದೀನಿ. ಇವಾಗ ಮೆಣಸಿನ್ಕಾಯಿ ನಾನು ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಈ ಧನಿಯಾ, ಮೆಂತ್ಯ, ಮೆಣಸು, ಜೀರಿಗೆ ಎಲ್ಲ ಇತ್ತಲ್ಲ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದ್ಸಲ ನೀಟಾಗಿ ಮಾಡಿ ಮತ್ತೆ ಮಿಕ್ಸಿಗೆ ಹಾಕೋತೀನಿ ನಾನು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಮತ್ತೆ ಪುನಃ ಮಿಕ್ಸಿ ಮಾಡ್ಕೊಳ್ಳೋಣ.
ನೋಡಿ ಆಗಿದೆ. ತುಂಬ ನುಣ್ಣಗಾಗಬಾರ್ದು, ಸ್ವಲ್ಪ ತರ್ತರಿಯಾಗಿರಬೇಕು. ನೀಟಾಗಿದೆ ಇವಾಗ. ನೋಡಿ ಇವಾಗ ಸಾರಿನ ಪುಡಿ ರೆಡಿ ಆಗಿದೆ. ನೀವು ಒಮ್ಮೆ ಮನೇಲಿ ಈ ರೀತಿ ಸಾರಿನ ಪುಡಿ ಟ್ರೈ ಮಾಡಿ. ನಾನು ಹೇಳಿರೋ ಅಳತೆ ಪ್ರಕಾರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ. ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಒಂದು 5-6 ತಿಂಗಳು ಆರಾಮಾಗಿ ನಾವು ಮಾಡ್ಕೋಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.